ತೀವ್ರ ರಕ್ತವಾಂತಿ ಹಾಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಬಡ ರೋಗಿಯೊಬ್ಬರಿಗೆ ಉಚಿತ ಚಿಕಿತ್ಸೆ, ಔಷಧಿ ಹಾಗೂ ಊಟ ತಿಂಡಿ ನೀಡಿ ಸಂಪೂರ್ಣ ಗುಣಮುಖರಾದ ಬಳಿಕ ಉಚಿತ ಆಂಬ್ಯುಲೆನ್ಸ್ ಮೂಲಕ ಮನೆಗೆ ಕಳಿಸಿಕೊಡುವ ಮೂಲಕ ಇಲ್ಲಿನ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಮಾನವೀಯತೆಗೆ ಹಿಡಿದ ಕನ್ನಡಿಯಾಗಿದೆ. ಅರಸೀಕೆರೆ ತಾಲೂಕಿನ ನೀರ್ಗುಂದ ಗ್ರಾಮದ 55 ವರ್ಷದ ರಮೇಶ್ ಎಂಬುವವರೇ ಆಸ್ಪತ್ರೆಯ ನೆರವಿನಿಂದ ಮರುಜೀವ ಪಡೆದ ವ್ಯಕ್ತಿ. ತೀವ್ರ ರಕ್ತವಾಂತಿ ಹಾಗೂ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ರಮೇಶ್ ಅವರನ್ನು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ದಾಖಲಾದಾಗ ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ರಕ್ತದೊತ್ತಡ ಸಂಪೂರ್ಣ ಕುಸಿದು ಉಸಿರಾಟದ ತೊಂದರೆಯಿಂದ ನರಳುತ್ತಿದ್ದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಐಸಿಯು ತಜ್ಞೆ ಡಾಕ್ಟರ್ ಪ್ರೇಮ ಹಾಗೂ ಸಿಬ್ಬಂದಿ ರೋಗಿಗೆ ಸತತ 4 ದಿನಗಳ ಕಾಲ ವೆಂಟಿಲೇಟರ್ನಲ್ಲಿಟ್ಟು ಜೀವರಕ್ಷಕ ಚಿಕಿತ್ಸೆ ನೀಡಿದರು. ವೈದ್ಯರ ಸತತ ಶ್ರಮ ಹಾಗೂ ಕಾಳಜಿಯ ಫಲವಾಗಿ ರಮೇಶ್ ಅವರ ಆರೋಗ್ಯದಲ್ಲಿ ನಿಧಾನವಾಗಿ ಚೇತರಿಕೆ ಕಂಡುಬಂತು. ಸುಮಾರು 20 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರೂ ರೋಗಿಯನ್ನ ನೋಡಲು ಕುಟುಂಬದ ಯಾರೊಬ್ಬರೂ ಬಂದಿರಲಿಲ್ಲ. ಇದರಿಂದ ಅನುಮಾನಗೊಂಡ ಆಸ್ಪತ್ರೆಯ ಸಿಬ್ಬಂದಿ ರಮೇಶ್ ಅವರ ಊರಾದ ನೀರ್ಗುಂದ ಗ್ರಾಮಕ್ಕೆ ತೆರಳಿ ವಿಚಾರಿಸಿದ್ದಾರೆ. ಈ ವೇಳೆ ರಮೇಶ್ ಅವರ ಪತ್ನಿ 2 ಕಾಲುಗಳನ್ನು ಮುರಿದುಕೊಂಡು ನಡೆಯಲಾಗದೆ ಹಾಸಿಗೆ ಹಿಡಿದಿರುವುದು ಆಸ್ಪತ್ರೆಯ ಸಿಬ್ಬಂದಿಯ ಗಮನಕ್ಕೆ ಬಂದಿದೆ. ರೋಗಿಯ ಕರುಣಾಜನಕ ಕೌಟುಂಬಿಕ ಹಿನ್ನೆಲೆಯಲ್ಲಿ ಅರಿತ ಆಸ್ಪತ್ರೆಯ ಆಡಳಿತ ಮಂಡಳಿ ತಕ್ಷಣವೇ ಮಾನವೀಯತೆ ಮೆರೆದಿದೆ. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಜಿಎನ್ ಅವರ ನಿರ್ದೇಶನದಂತೆ ರಮೇಶ್ ಅವರಿಗೆ 20 ದಿನಗಳ ಕಾಲ ನೀಡಲಾದ ಚಿಕಿತ್ಸಾ ವೆಚ್ಚ, ಔಷಧಿ ಹಾಗೂ ಊಟ ತಿಂಡಿಯನ್ನು ಸಂಪೂರ್ಣ ಉಚಿತವಾಗಿ ಒದಗಿಸಲಾಯಿತು. ರೋಗಿ ಸಂಪೂರ್ಣ ಗುಣಮುಖರಾದ ಬಳಿಕ ಆಸ್ಪತ್ರೆಯ ವತಿಯಿಂದಲೇ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಅವರನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುವ ಮೂಲಕ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ಕ್ಷೇತ್ರದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿದೆ. ನಿಮ್ಮ ಹೆಸರೇನು? ರಮೇಶ ಅಂತ. ಯಾವೂರು? ನೀರ್ಗುಂದ. ನೀರ್ಗುಂದ. ಏನು ಹುಷಾರಿತ್ತಿಲ್ಲ? ಅಯ್ಯೋ ಏನು ತಲೆ ಬಿದ್ದು ಜ್ಞಾನ ನಿಂತಿದೆ. ಯಾರು ತಗೊಂಬಂದು ಸೇರಿಸಿದ್ದು ನಿಮ್ಮ? ಯಾರು ನಮ್ಮ ತಮ್ಮನ ಮಗ. ಹಾಂ ಸೇರಿಸಿದ್ರು. ಈಗ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ದುಡ್ಡೆಲ್ಲ ಯಾರು ಕಟ್ಟಿದ್ರು? ಯಾರು ಕಟ್ಟೋದು ಏನು ಕಟ್ಟೋದು? ಹಾಂ ಈಗ ಯಾರೂ ಬಂದಿಲ್ಲ ನಿಮ್ಮ ಕಡೆಯವರು ಕರ್ಕೊಂಡು ಹೋಗೋಕ್ಕೆ? ಅಯ್ಯೋ ನನ್ನ ತಂಗಿ 500 ರೂಪಾಯಿ ದುಡ್ಡು ಕೊಟ್ಟಿದ್ಲು ಟೀ ಅಂತವ. ನನ್ನ ಮಗ ಬಂದು ಜಗಳ ಆಡ್ಕೊಂಡು ಇಸ್ಕೊಂಡು ಹೋಗ. ಹೌದಾ? ಎಷ್ಟು ಜನ ಮಕ್ಕಳು? ಇಬ್ಬರೇ, ಒಂದು ಹೆಣ್ಣು ಒಂದು ಗಂಡು. ಯಾರು ಬಂದಿಲ್ಲ? ಮಕ್ಕಳು ಯಾರು ಬಂದಿಲ್ಲ? ಯಾರು ಅದೇ ನಾವಿಬ್ಬರು ಇದ್ದೆ ಎಲ್ಲರೂ. ನಿಮ್ಮನ್ನ ಯಾರು ನೋಡ್ಕೋತಾ ಇಲ್ವಾ ಮಕ್ಕಳಾರು? ಯಾವನು ಲಕ್ಕಂಡ್ರ. ನಿಮ್ಮ ಹೆಂಡತಿ? ಅವಳು ಕಾಲು ಮುರಿದೈತಿ. ಎಲ್ಲವ್ರೆ ಅವರು? ಮನೇಲವ್ರೆ. ಅವ್ರಿಗೂ ಓಡಾಡೋಕ್ಕಲ್ಲ. ಮತ್ತು ಜೀವನಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಜೀವನಕ್ಕೆ ಮಾತ್ರ ರೇಷನ್ ಪಶನ್ಗೆಲ್ಲವ ನಮ್ಮ ಅಣ್ಣನ ಮಗ ಹೋಗ್ತಿದೆ. ಇನ್ನೊಬ್ಬ ಶುಂಠಿ ವ್ಯಾಪಾರ ಮಾಡ್ತಾನೆ, ಅವ್ನು ತಂದು ಕೊಡ್ತಾನೆ. ಅವ್ರು ತಂದು ಕೊಡ್ತಾರೆ. ಈಗ ಡಿಸ್ಚಾರ್ಜ್ ಮಾಡ್ತಾರ ಅಂತ ಏನು ಮಾಡ್ತಾರೆ ಇವತ್ತು? ದುಡ್ಡೆಲ್ಲ ಯಾರು ಕಟ್ತಾವ್ರೆ? ಯಾರು ಕಟ್ಟವ್ರು ಏನು ಕಟ್ಟವು? ದೇವ್ರಿಗೆ ಒಬ್ಬ. ಎಷ್ಟು ದಿನ ಆಯಿತು ಬಂದು? ಅಲ್ಲೇ ಒಂದು ವಾರದ ಹತ್ತಿರ ಆಯಿತು. ಓಕೆ. ನಾನು ಡಾಕ್ಟರ್ ಬಸವರಾಜ್ ಜಿಎನ್ ಅಂತಂದ್ಬಿಟ್ಟು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರೈವೇಟ್ ಲಿಮಿಟೆಡ್ ಹಾಗೂ ಗ್ಯಾಸ್ಟ್ರೋಎಂಟ್ರಾಲಜಿ ಸೆಂಟರ್ ಹಾಸನ ಇದರ MD. ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬರು ರಮೇಶ್ ಅನ್ನೋ ಪೇಷೆಂಟು, 55 ವರ್ಷ. ಇವರು ದಿನಾಂಕ 2/6/2020 ಪೇಷೆಂಟ್ಗೆ ಜ್ಞಾನ ಇರಲಿಲ್ಲ. ಬಟ್ ಅವ್ರ ಕಡೆಯವರು ಅವರ ಚಿಕ್ಕಪ್ಪನ ಮಗ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಒಬ್ರು ಬಂದು ಎಮರ್ಜೆನ್ಸಿಗೆ ಅಂತ ಕರ್ಕೊಂಡ್ಬರ್ತಾರೆ. ಬಂದು ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಪೇಷೆಂಟ್ಗೆ ಜ್ಞಾನ ಏನಿರಲ್ಲ, ಮತ್ತು ಉಸಿರಾಡೋದು ತುಂಬಾ ಸಮಸ್ಯೆ ಇರುತ್ತೆ. ಆವಾಗ ಇಮಿಡಿಯೇಟಾಗಿ ಪೇಷೆಂಟ್ ಆಮೇಲೆ ಸ್ಯಾಚುರೇಷನ್ ಎಲ್ಲ ತುಂಬಾ ಕಡಿಮೆ ಇತ್ತು. ಆವಾಗ ಇಮಿಡಿಯೇಟಾಗಿ ಇಂಟ್ಯೂಬೇಷನ್ ಮಾಡಿ ವೆಂಟಿಲೇಟರ್ಗೆ ಹಾಕ್ತಿರ್ತೀವಿ. ಏನು ಕಾಯಿಲೆ ಬಂದಿರ್ತಾರೆ ಅಂದರೆ ಅಲ್ಲಿ ಮನೇಲಿ ಒಂದು ಸಲ ಫಿಟ್ಸ್ ಬಂದಿರುತ್ತೆ. ಫಿಟ್ಸ್ ಬಂದುಬಿಟ್ಟು ಆಸ್ಪಿರೇಷನ್ ಅಂತ ಹೇಳ್ತೀವಿ. ಫಿಟ್ಸ್ ಬಂದುಬಿಟ್ಟು ಊಟ ಮಾಡಿದ್ದೆಲ್ಲ ಶ್ವಾಸನಾಳಕ್ಕೆ ಹೋಗಿ ಆಸ್ಪಿರೇಷನ್ ಅಂತ ಆಗಿ ಅಲ್ಲಿ ಶ್ವಾಸನಾಳ ಬ್ಲಾಕ್ ಆಗುತ್ತೆ. ಅದರಿಂದ ರೆಸ್ಪಿರೇಟರ್ ಫೇಲ್ಯೂರ್, ಉಸಿರಾಡೋಕ್ಕೆ ಸಮಸ್ಯೆ ಆಗಿ ಶ್ವಾಸಕೋಶಗಳೇ ಫೇಲ್ಯೂರ್ ಆಗೋದು. ಈ ಥರ ಸಮಸ್ಯೆಯಿಂದ ಬಂದಿರ್ತಾರೆ. ಎಮರ್ಜೆನ್ಸಿಯಾಗಿ ಬಂದಿರೋದ್ರಿಂದ ಇಂಟ್ಯೂಬೇಷನ್ ಅಂತ ಶ್ವಾಸನಾಳಕ್ಕೆ ಟ್ಯೂಬ್ ಹಾಕಿ ವೆಂಟಿಲೇಟರ್ ಕನೆಕ್ಟ್ ಮಾಡಿರ್ತೀವಿ. ಅವತ್ತು ಅದು ಮಾಡಿರಲಿಲ್ಲ ಅಂದರೆ ಪೇಷೆಂಟ್ ಜೀವ ಉಳಿತಾ ಇರಲಿಲ್ಲ. ಈ ಥರ ಮಾಡಿದ್ಮೇಲೆ ಸುಮಾರು 4 ದಿವಸ ಅವರು ವೆಂಟಿಲೇಟರ್ ಸಪೋರ್ಟ್ ಇದ್ದಾರೆ. ಅದು ನಮ್ಮ ಆಸ್ಪತ್ರೆಯ ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಪ್ರೇಮ ಮೇಡಮ್ ಅವರ ಉಸ್ತುವಾರಿಯಲ್ಲಿ ICUನಲ್ಲೇ ಫುಲ್ ಟ್ರೀಟ್ಮೆಂಟಲ್ಲಿ ನಡೆದಿರುತ್ತೆ. ಅವರು ಚಿಕ್ಕಪ್ಪನ ಮಗ ಅಂತ ಪಾಪ ಬಂದು ಅಡ್ಮಿಟ್ ಮಾಡಿರ್ತಾರೆ. ಅವ್ರ ಮಕ್ಕಳು ಯಾರು ಇರಲ್ಲ, ಬೆಂಗಳೂರಲ್ಲಿದ್ದಾರೆ ಅಂತ ಹೇಳಿದ್ರು. ಬಟ್ ಅವ್ರು ಅಡ್ಮಿಷನ್ ಮಾಡಿಬಿಟ್ಟು ಹೋದವರು ಪುನಃ ಈ ಕಡೆ ತಿರುಗಿ ನೋಡಿರಲ್ಲ ಆಸ್ಪತ್ರೆ ಕಡೆ.
ನಂತರ ದಿನಗಳಲ್ಲಿ ವೆಂಟಿಲೇಟರ್ ಹೋಯ್ತು, ಪೇಷಂಟು ಟ್ರೀಟ್ಮೆಂಟ್ ಹೋಗ್ತಾ ಇದೆ, ಮೆಡಿಸಿನ್ ಎಲ್ಲ ಹಾಸ್ಪಿಟ್ಲಿಂದ ಕೊಟ್ಟು ಮತ್ತು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಈ ನಮ್ಮ ರವಿ ಮೇಡಮ್ ಅವರ ಉಸ್ತುವಾರಿಯಲ್ಲಿ ICU ಸ್ಟಾಫ್ಗಳೆಲ್ಲ ಸೇರಿಕೊಂಡು ಆ ರೋಗಿನ ಹೊರಗಡೆ ತಂದಿರ್ತಾರೆ. ಒಂದ್ಸಲ ವೆಂಟಿಲೇಟರ್ ಹೋಯ್ತು ಅಂತಂದರೆ ಜೋಳಿಯದೇ ಡೌಟ್, ಈ ಪೇಷಂಟ್ಗೂ ಜೋಳಿಯದೇ ತುಂಬ ಡೌಟ್ ಇತ್ತು. ಅಂಥದ್ದು 4 ದಿವಸ ಆದಮೇಲೆ ವೆಂಟಿಲೇಟರ್ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಬಿಟ್ಟು ನಿಧಾನಕ್ಕೆ ಅವ್ರಿಗೆ ಅದರ್ ಸಪೋರ್ಟ್ಸ್ ಎಲ್ಲ ಕೊಟ್ಟು ICUಯಿಂದ ಹೊರಗಡೆ ಶಿಫ್ಟ್ ಮಾಡಿ ಹುಷಾರು ಮಾಡೋದು ಪರವಾಗಿಲ್ಲ ಅಂತಂದ್ಬಿಟ್ಟು ಟ್ರೀಟ್ಮೆಂಟ್ ಇದು ಮಾಡಿರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಟೆಂಡರ್ಸ್ಗೆಲ್ಲ ನಾವು ಫೋನ್ ಮಾಡೋಕ್ಕೆ ಆಸ್ಪತ್ರೆಯಿಂದ ಡೇ 2 ಟ್ರೈ ಮಾಡಿದ್ವಿ. ಹೋದ್ಮೇಲೆ ಪಾಪ ನಂಬರ್ ಕೊಟ್ಟಿರೋದುವೆ ಫಸ್ಟ್ 2 ದಿನ ರಿಸೀವ್ ಮಾಡ್ತಾ ಇರಲಿಲ್ಲ. 3ನೇ ದಿವಸ ಆದಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಫೋನ್ ನಂಬರ್. ಅದಾದ ನಂತರ ಪೇಷಂಟ್ಗೆ ನೀನು ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಅದೆಲ್ಲನೂ ಸಹ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳೇ ಪಾಪ ಅವರ ಖರ್ಚಿನಲ್ಲೇ ತಂದು ಊಟ ಕೊಡೋದು, ತಿಂಡಿ ಕೊಡೋದು, ಆ ಥರ ಎಲ್ಲ ನೋಡ್ಕೊಂಡಿರ್ತಾರೆ ಪೇಷಂಟ್ಗೆ. ಈಗ ಕೊನೆಗೆ ಆಯಿತು, ಎಲ್ಲ ನೋಡ್ಕೊಂಡಾಯ್ತು. ಪೇಷಂಟ್ಗೆ ಬಿಲ್ಲು ಸಹ 2 ಲಕ್ಷ ಬಿಲ್ ಆಯಿತು. ಅದು ಇದು ಮಾಡಿದ್ರು. ಬಟ್ ಪೇಷಂಟ್ ಯಾವುದೇ ರೀತಿಯ ದುಡ್ಡನ್ನು ಕಟ್ಟಿರೋದಿಲ್ಲ, ಅವರ ಅಟೆಂಡೆನ್ಸ್ ಇರೋಲ್ಲ, ಯಾವುದು ಕಟ್ಟಿರೋಲ್ಲ, ಆಸ್ಪತ್ರೆಯ ಇದಾಗಲಿ ಮತ್ತು ಮೆಡಿಕಲ್ದಾಗಲಿ. ನಂತರ ಆಸ್ಪತ್ರೆ ಖರ್ಚಿನಲ್ಲೇ ಊಟ ಕೊಡ್ತಾಯಿದ್ರು. ಮನೆಗೆ ಅಟ್ಲೀಸ್ಟ್ ಕಳ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಆಸ್ಪತ್ರೆ ಮ್ಯಾನೇಜರು ಅವರ ಊರಿಗೆ ಹುಡುಕೊಂಡು ಅಡ್ರೆಸ್ ಈ ಥರ ಹುಡುಕೊಂಡು ಹೋಗಿರ್ತಾರೆ. ಪಾಪ ಅವ್ರದ್ದು ಯಾವ ಥರ ಇರುತ್ತೆ ಅಂದರೆ ಮನೇಲಿ ಯಾರೂ ಇರಲ್ಲ, ಮಕ್ಕಳು ಇರಲ್ಲ, ಒಬ್ಬ ಮಗ ಇದ್ದಾನಂತ ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದಾರಂತೆ, ತುಂಬ ಬಡತನ ಇರುತ್ತೆ. ಈ ರೋಗಿಯ ಹೆಂಡತಿಗೂ ಸಹ ಫ್ರ್ಯಾಕ್ಚರ್ ಆಗ್ಬಿಟ್ಟು ಮನೇಲೇ ಕೂತ್ಕೊಂಡಿದ್ದಾರೆ, ಮನೇಲಿ ಹಾಸಿಗೆ ಮೇಲೆ ಅದನ್ನು ವೀಡಿಯೋನು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದೆ ಅಂತ ಅಂದ್ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದೀವಿ ಅಂತಂದರೆ, ಈಗ ರೋಗಿಗೆ ಸಂಪೂರ್ಣವಾಗಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಹುಷಾರಾಗಿದ್ದಾರೆ, ಈಗ ಡಿಸ್ಚಾರ್ಜ್ ಮಾಡ್ಬೋದು ಅನ್ನೋ ಸ್ಥಿತಿ ಬಂದಿದ್ದಾರೆ. ಈಗ ಅಜ್ಜನಿಗೆ ಮನೆಗೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಹೋಗೋ ಆಗಲ್ಲ. ಅದಕ್ಕೆ ಆಸ್ಪತ್ರೆ ಕಡೆಯಿಂದನೇ ಅವರಿಗೆ ಒಂದು ಆಂಬುಲೆನ್ಸಲ್ಲಿ ಅವ್ರ ಊರಿಗೆ ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಕಳಿಸ್ಕೊಟ್ಟು ಈಗ ಈ ಥರದ ಬಿಲ್ಲು ಮತ್ತು ಮೆಡಿಕಲ್ ಬಿಲ್ಲು ಮತ್ತು ಆಸ್ಪತ್ರೆ ಬಿಲ್ಲು ಎಲ್ಲನೂ ವೇವ್ ಆಫ್ ಮಾಡಿ ರೋಗಿನೂ ಸಹ ಸಂಪೂರ್ಣವಾಗಿ ಹುಷಾರಾಗಿದ್ದಾರೆ. ಮಾತ್ರೆಗಳು ತಗೋಬೇಕಾಗುತ್ತೆ ಮನೆಗೂ ಅಷ್ಟೇ, ಮಾತ್ರೆಗಳು ಕೊಟ್ಟು ಕಳಿಸಿ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಇದನ್ನು ತಮ್ಮ ಆಸ್ಪತ್ರೆಯ ಒಳ್ಳೆ ಕೆಲಸಗಳು, ಇವನ್ ವೈದ್ಯರುಗಳು ಮತ್ತು ಸಿಬ್ಬಂದಿಗಳು ಎಲ್ಲರ ಪರಿಶ್ರಮದಿಂದ ಪೇಷಂಟ್ ಹುಷಾರಾಗಿದ್ದಾನೆ. ಮತ್ತು ಕೊನೆಗೆ ನನಗೆ ಅಂದರೆ ಮಾನವೀಯ ದೃಷ್ಟಿಯಿಂದ ನಮ್ಮ ಸಿಬ್ಬಂದಿಗಳು ಸಹ ಊಟ ತಿಂಡಿ ತಂದುಕೊಟ್ಟಿದ್ದಾರೆ. ಇದೆಲ್ಲ ಎಲ್ಲರೂ ಸಹ ಸ್ಮರಣೆ ಮಾಡಬೇಕಾಗಿರೋಂಥದ್ದೇ. ಇದನ್ನು ಇಂಥ ಒಳ್ಳೆಯ ವಿಷಯ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕ್ಕೆ ಖುಷಿ ಪಡ್ತೀನಿ. ಥ್ಯಾಂಕ್ ಯು.